ಸುಂದರವಾದ ಕನ್ಯೆ ಯಾವ ಪುರುಷನಿಗೆ ಬೇಕಾದರೂ ಪ್ರೇರಣೆಯಾಗಬಲ್ಲಳು, ಜೊತೆಗೆ ಪರಮ ಪವಿತ್ರಳು ಕೂಡ. ಇವಳೇ ಅವಳು. ಹೌದು, ಸಂಶಯವೇ ಇಲ್ಲ. ನಮ್ಮ ಪ್ರಧಾನ ಯಕ್ಷರು ವರ್ಣಿಸಿದ ಕನ್ಯೆ ಇವಳೇ. ಹೇ ನಡಿ ನಡಿ. ಹೇ ಯುವಕರೇ, ನೀವೇಕೆ ಹೀಗೆ ಇದ್ದಕ್ಕಿದ್ದ ಹಾಗೆ ಹೊರಟಿರಿ? ಏಕೆಂದರೆ ಈಕೆ ಗುರು ಶುಕ್ರಾಚಾರ್ಯರ ಸಹೋದರಿ. ನಮಗೆ ಜೀವದ ಮೇಲೆ ಭಯವಿದೆ. ನೀನು ಬದುಕಬೇಕೆಂದರೆ ನಡಿ ನಡಿ. ಆದರೆ ಈ ಶುಕ್ರಾಚಾರ್ಯ ಯಾರು? ಅವನು ಯಾರಾದರೆ ನಮಗೇನು? ಮೊದಲು ನಾವು ಬಂದಿರುವ ಕೆಲಸವನ್ನು ಮಾಡೋಣ. ನಡಿ, ಆಕೆಯನ್ನು ಹಿಡಿಯೋಣ. ದೇವಿ, ದೇವಿ, ದೇವಿ. ಯಕ್ಷರಿಂದ ನನ್ನನ್ನು ರಕ್ಷಿಸಿದ ತಮಗೆ ಹೇಗೆ ಧನ್ಯವಾದ ಹೇಳಬೇಕೋ ತಿಳಿಯುತ್ತಿಲ್ಲ. ಧನ್ಯವಾದಗಳೇ ದೇವಿ. ನಿಮ್ಮ ರಕ್ಷಣೆಯ ಹೊಣೆಯನ್ನು ಹೊತ್ತವನು ನಾನು. ಅದು ನನ್ನ ಕರ್ತವ್ಯವೇ ಹೊರತು ಹೊರೆಯಲ್ಲ. ಈಗ ಹೇಳಿದಿರಲ್ಲ, ನಿಮ್ಮ ಆಶಯ ನನಗೆ ತಲುಪಿತು ಬಿಡಿ. ಏನು? ನನ್ನ ರಕ್ಷಣೆ ನಿಮ್ಮ ಹೊಣೆಯೇ? ನಿಮ್ಮ ಒಗಟಿನ ಮಾತುಗಳ ಅರ್ಥ ನನ್ನ ಅರಿವಿಗೆ ನಿಲುಕುತ್ತಿಲ್ಲ. ಅದೇಕೆ ನೀವು ನನ್ನನ್ನು ಈ ರೀತಿ ನೋಡುತ್ತಿದ್ದೀರಿ? ನಿಮಗೆ ನನ್ನ ಪರಿಚಯವಿದೆಯೇ? ಅವಶ್ಯವಾಗಿ. ಏಕೆ, ನಿಮಗೆ ನನ್ನ ಪರಿಚಯವಿಲ್ಲವೇ? ಅಥವಾ ನಾನು ಯಾರೆಂಬುದು ನಿಮಗೆ ಮರೆತು ಹೋಗಿದೆಯೇ? ಕ್ಷಮಿಸಿ, ನೆನಪಾಗುವಂತದ್ದು ಏನಾದರೂ ನಡೆದರೆ ತಾನೆ ಮರೆಯುವ ಮಾತು. ನೀವು ಯಾರೆಂದು ನಿಜವಾಗಿಯೂ ನನಗೆ ಗೊತ್ತಿಲ್ಲ. ನಿಮ್ಮ ಪರಿಚಯವನ್ನು ನೀವೇ ಮಾಡಬೇಕಷ್ಟೆ. ಆಗಲಿ. ಇವೆಲ್ಲವೂ ನಿಮ್ಮ ಮುನಿಸಿನಾಟದ ಭಾಗವೆಂದಾದರೆ ನಾನು ಸಂತೋಷವಾಗಿಯೇ ಅನುಸರಿಸುತ್ತೇನೆ.
ನನ್ನ ಪರಿಚಯವನ್ನು ನಾನೇ ಮಾಡಬೇಕೆಂಬುದು ನಿಮ್ಮ ಆಶಯವಾಗಿದ್ದರೆ ಹಾಗೆಯೇ ಆಗಲಿ. ವಿಷ್ಣು. ವಿಷ್ಣು ನನ್ನ ನಾಮಧೇಯ. ವಿಷ್ಣು ವಿಷ್ಣು ಈ ಹೆಸರು ಎಲ್ಲೋ ಕೇಳಿದಂತಿದೆಯಲ್ಲ. ಸಾಕು ದೇವಿ, ನನ್ನನ್ನು ಛೇಡಿಸಿದ್ದು ಸಾಕು. ನಾವಿಬ್ಬರು ಪರಸ್ಪರ ಅಪರಿಚಿತರು ಎಂಬಂತೆ ನಾಟಕವಾಡಿ ನನ್ನನ್ನು ಕಾಡಿತೂ ಸಾಕು. ನಾನು ನಾಟಕವಾಡುತ್ತಿದ್ದೇನೆಯೇ? ನಿಜವಾಗಿಯೂ ನನಗೆ ನಿಮ್ಮ ಪರಿಚಯವಿಲ್ಲ. ಪರಿಚಯವಿದ್ದರೂ ನೀವು ಗೊತ್ತಿಲ್ಲದಂತೆ ನಾಟಕ ಮಾಡುವ ಉದ್ದೇಶವೂ ನನಗಿಲ್ಲ. ನಾವಿಬ್ಬರು ಮೊದಲೇ ಪರಿಚಿತರೆಂದು ನನಗಂತೂ ಅನಿಸುತ್ತಿಲ್ಲ. ದೇವಿ, ಸತ್ಯ ಅನಿಸಿಕೆಯಿಂದ ಮೂಡುವಂತಹದ್ದಲ್ಲ, ಅಂತರಂಗದಲ್ಲಿ ಬೆಳಗುವುದು. ಈಗ ನಿಮ್ಮ ಅಂತರಂಗ ನನ್ನಿಂದ ಅಗತ್ಯವಿಲ್ಲದ ಅಂತರದಲ್ಲಿದೆ. ನಿಮಗೆ ಆವರಿಸಿರುವ ಈ ಚಾಣ ಮರೆವನ್ನು ಮರೆಸಲೆಂದೇ ನಿಮ್ಮನ್ನು ಅರಸಿ ಬಂದಿದ್ದೇನೆ. ಹೌದೇ? ಹಾಗಾದರೆ ನನ್ನ ಹೆಸರು ಏನು ಹೇಳಿ ನೋಡೋಣ. ನಿಮ್ಮ ಹೆಸರನ್ನು ನನ್ನ ದನಿಯಲ್ಲಿ ಕೇಳುವ ಬಯಕೆ ನಿಮ್ಮದಾಗಿದ್ದರೆ ನಾನೇಕೆ ನಿರಾಕರಿಸಲಿ? ಅದೆಷ್ಟೋ ಕಾಲಗಳ ಬಳಿಕ ನಿಮ್ಮ ಹೆಸರು ಉಚ್ಚರಿಸುವ ಅದೃಷ್ಟ ಲಭಿಸಿದೆ. ಲಕ್ಷ್ಮೀ ಲಕ್ಷ್ಮಿ ಲಕ್ಷ್ಮಿ ಲಕ್ಷ್ಮಿ. ಲಕ್ಷ್ಮೀದೇವಿ ನಿಮ್ಮ ಹೆಸರು. ನಿಮ್ಮ ಹೆಸರು ಹೇಳಿದನಲ್ಲ, ಈಗಲಾದರೂ ನನ್ನ ಮಾತನ್ನು ನಂಬುವಿರಾ? ಕ್ಷಮಿಸಿ. ನೀವು ಕಳೆದುಕೊಂಡ ಯಾರನ್ನು ಬಲವಂತವಾಗಿ ನನ್ನಲ್ಲಿ ಹುಡುಕುವ ಪ್ರಯತ್ನ ಮಾಡುತ್ತಿದ್ದೀರಿ. ನೀವು ಹೇಳಿದ ಹೆಸರು ನನ್ನದಲ್ಲ. ನನ್ನ ಹೆಸರು ನಿಯತಿ. ಅಣ್ಣ, ನೀವಿಲ್ಲಿ ಬರಬಹುದೆಂದು ನಾನು ನಿರೀಕ್ಷಿಸೇ ಇರಲಿಲ್ಲ. ಬರಬೇಕಾದ ಅನಿವಾರ್ಯತೆ ಬಂದೊದಗಿದೆ ಸಹೋದರಿ. ಯಕ್ಷರು ಈ ಕ್ಷೇತ್ರ ಪ್ರವೇಶಿಸಿದ್ದಾರೆಂಬ ವಾರ್ತೆ ತಿಳಿದು ಬಂದಿದ್ದೇನೆ. ನೀನು ಆಶ್ರಮದ ಹೊರಗೆಲ್ಲೂ ಹೋಗಬಾರದೆಂದು ನಿನಗೆ ಎಚ್ಚರಿಸಿದ್ದರೂ ನೀನು ಇಲ್ಲಿ ಬಂದು ನಿಂತಿರುವೆಯಲ್ಲ. ಯಕ್ಷರೇನಾದರೂ ನಿನ್ನನ್ನು ಸಮೀಪಿಸಿದ್ದರೆ ಯಾರು ನಿನ್ನನ್ನು ಕಾಪಾಡುತ್ತಿದ್ದರು? ಅಣ್ಣ, ಯಕ್ಷರು ನಿಜಕ್ಕೂ ಇಲ್ಲಿ ಬಂದಿದ್ದರು. ಆದರೆ ಆ ಮಹಾಶಯರು ನನ್ನನ್ನು ರಕ್ಷಿಸಿದರು. ಅವರೆಂತಹ ವೀರಪುರುಷರು ಗೊತ್ತೇ? ಅವರ ಪರಾಕ್ರಮಕ್ಕೆ ಹೆದರಿ ಅಷ್ಟೂ ಜನ ಯಕ್ಷರು ಇಲ್ಲಿಂದ ಕಾಲು ಕಿತ್ತರು. ಸಮಯಕ್ಕೆ ಸರಿಯಾಗಿ ಅವರು ಬರದೇ ಹೋದರೆ ನಾನು ಹೀಗೆ ಬದುಕು ಉಳಿಯುವುದು ಅನುಮಾನವಾಗುತ್ತಿತ್ತು. ಅಂತಹ ವೀರಪುರುಷರನ್ನು ನಾನು ನಿಮಗೆ ಪರಿಚಯಿಸಲೇಬೇಕು. ಬನ್ನಿ. ಇಲ್ಲೇ ಇದ್ದರಲ್ಲ, ಎಲ್ಲಿ ಹೋದರು? ವಿಷ್ಣು, ವಿಷ್ಣು,
ವಿಷ್ಣು ವಿಷ್ಣು ಇಲ್ಲೇ ಇದ್ದಾರಲ್ಲ. ವಿಷ್ಣು ಅಣ್ಣ, ನೀವೇಕೆ ಈ ಪರಿ ಕೋಪಗೊಂಡಿದ್ದೀರಿ? ಏನು ಹೆಸರು ಹೇಳಿದೆ ನೀನು? ವಿಷ್ಣು. ಆ ವಿಷ್ಣು ಇಲ್ಲಿಗೆ ಆಗಮಿಸಿದ್ದಾನೆ. ಹೌದು ಅಣ್ಣ, ಈ ನಿಮ್ಮ ವರ್ತನೆ ನನಗೆ ಅರ್ಥವಾಗುತ್ತಿಲ್ಲ. ನನ್ನ ಪ್ರಾಣ ರಕ್ಷಿಸಿದವರನ್ನು ನೀವು ಅಭಿನಂದಿಸಿ ಸನ್ಮಾನಿಸುತ್ತೀರಾ ಎಂದುಕೊಂಡೆ. ಆದರೆ ನೀವು ಕೋಪಗೊಳ್ಳುತ್ತಿದ್ದೀರಲ್ಲ. ನೀನಿನ್ನು ಆಶ್ರಮಕ್ಕೆ ತೆರಳು. ಅಣ್ಣ, ಅದು ಹೊರಡು. ವಿಷ್ಣು. ನೀನು ಹೇಳುತ್ತಿರುವುದನ್ನು ಕೇಳಿದರೆ ಆತ ಮಹಾವಿಷ್ಣು ಅನ್ನುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಅಲ್ಲಿಗೆ ನನ್ನ ಆತಂಕ ನಿಜವಾಗುವ ದಿನ ದೂರವಿಲ್ಲವೆಂದು ಎನಿಸುತ್ತಿದೆ. ಆ ಮಹಾವಿಷ್ಣು ಒಂದಲ್ಲ ಒಂದು ದಿನ ಇಲ್ಲಿಗೆ ಬಂದೇ ಬರುತ್ತಾನೆ ಎಂದು ನಾನು ತಿಳಿದಿದ್ದೆ. ಆದರೆ ಅದು ಇಷ್ಟು ಸಮೀಪದಲ್ಲಿದೆ ಎಂದು ನಾನು ಭಾವಿಸಿರಲಿಲ್ಲ. ಈಗಾಗಲೇ ಘಟಿಸಿ ಹೋದ ವಿಷಯಕ್ಕೆ ಮರುಗಿ ಪ್ರಯೋಜನವಿಲ್ಲ ಅಪ್ಪಾಜಿ. ನನ್ನ ಸಹೋದರಿಯ ರಕ್ಷಣೆಯ ಹೊಣೆಯನ್ನು ನೀವು ನನಗೆ ನೀಡಿದ್ದೀರಿ. ಅದರಂತೆಯೇ ಮುಂದಿನ ಪ್ರತಿಕ್ಷಣವೂ ಅವಳನ್ನು ಕಾಪಾಡುವ ಜವಾಬ್ದಾರಿ ನನ್ನದು. ಮುಖ್ಯವಾಗಿ ಅವಳು ಆಶ್ರಮದ ಸರಹದ್ದಿನೊಳಗೆ ಇರುವಂತೆಯೇ ನೋಡಿಕೊಳ್ಳುವುದು ನಮ್ಮೆಲ್ಲರ ಆದ್ಯತೆ ಆಗಬೇಕಿದೆ. ನಾರಾಯಣ ನಾರಾಯಣ, ಇದೇನು ಪ್ರಭು, ನೀವೇಕೆ ಈ ಅವತಾರ ತಾಳಿದ್ದೀರಿ? ಶುಕ್ರಾಚಾರ್ಯರ ದೃಷ್ಟಿಗೆ ಬೀಳದೇ ಇರಲು ನನಗೆ ಇನ್ಯಾವ ದಾರಿಯೂ ಕಾಣಲಿಲ್ಲ ದೇವರ್ಷಿಗಳೇ. ಓಹೋ, ಅದಕ್ಕೆ ನೀವು ಮತ್ಸ್ಯ ಅವತಾರ ಧರಿಸಿ ನೀರಿನಲ್ಲಿ ಅಡಗಿದ್ದೀರೇನು? ಮರೆಯಾಗಿ ಅಡಗುವುದು ನನ್ನ ಉದ್ದೇಶವಾಗಿರಲಿಲ್ಲ. ಆದರೆ ನಾನು ಇನ್ನೇನು ಮಾಡಲು ಸಾಧ್ಯವಿತ್ತು ಹೇಳಿ? ನನ್ನ ಮತ್ತು ಲಕ್ಷ್ಮೀ ದೇವಿಯ ಪ್ರಥಮ ಮಿಲನ ಯುದ್ಧವಾಗಬಾರದು ಎಂದಾದರೆ ನಾನು ನನ್ನ ಮೂಲ ರೂಪವನ್ನು ಸದ್ಯಕ್ಕೆ ಮರೆಮಾಚಿಕೊಳ್ಳುವುದೇ ಕ್ಷೇಮ. ನಾನಿಲ್ಲಿ ಬಂದಿರುವುದು ದೂರವಾಗಿರುವ ಪ್ರೀತಿಯನ್ನು ಮರಳಿ ಪಡೆಯಲೇ ಹೊರತು ಹೋರಾಟಕ್ಕಲ್ಲ. ಸಹೋದರಿ ನಿಯತಿ. ಅಣ್ಣ, ಹೇಳಿ ಅಣ್ಣ. ನಮ್ಮ ಎಚ್ಚರಿಕೆಯನ್ನು ಮೀರಿ ನೀನು ಈಗಾಗಲೇ ಅಪಾಯವನ್ನು ಸಮೀಪಿಸಿದ್ದೀಯ. ಮತ್ತೊಮ್ಮೆ ಈ ಅಚಾತುರ್ಯ ನಡೆಯದಿರಲೆಂದು ನಿನಗೆ ನೆನಪಿಸುತ್ತಿದ್ದೇನೆ. ಇಂದಿನಿಂದ ಮುಂದೆಂದು ಈ ಆಶ್ರಮದ ವಲಯದಿಂದ ನೀನು ಹೊರನಡೆಯುವಂತಿಲ್ಲ. ಇದರಲ್ಲಿ ನಿನ್ನ ಹಿತ ಕಾಪಾಡುವುದು ಬಿಟ್ಟರೆ ಬೇರೆ ಯಾವ ಉದ್ದೇಶವೂ ಇಲ್ಲ ಸಹೋದರಿ. ಎಲ್ಲವೂ ನಿನ್ನ ಒಳಿತಿಗಾಗಿಯೇ. ಮಗಳೇ, ಇಷ್ಟೊಂದು ಬೇಸರಬೇಕಮ್ಮ? ನೋಡು, ಒಂದು ಪಕ್ಷ ನೀನು ಹೊರಗಡೆ ಹೋಗಲೇಬೇಕು ಎನ್ನುವುದಾದರೆ ಅಂಗರಕ್ಷಕರೊಂದಿಗೆ ಹೋಗು, ಅವರು ನಿನ್ನೊಡನೆ ಬರುತ್ತಾರೆ. ಆದರೆ ನೀನು ಮಾತ್ರ ಒಬ್ಬಳೇ ಹೊರಗಡೆ ಹೋಗಬೇಡ.
ಪುತ್ರ, ಪುತ್ರ ಶುಕ್ರಾಚಾರ್ಯ, ನಿನ್ನ ಸಹೋದರಿಗೆ ಅಂಗರಕ್ಷಕರ ವ್ಯವಸ್ಥೆಯನ್ನು ಮಾಡು. ಆಗಲಿ ಅಪ್ಪಾಜಿ, ಅಗತ್ಯವಾಗಿ. ಮಗಳೇ, ನೀನು ಹೋಗಿ ನಿನ್ನ ಕಾರ್ಯಗಳನ್ನು ಮುಂದುವರಿಸು. ಎಲ್ಲರಿಗೂ ಈ ವಿಷಯದ ಸೂಚನೆ ನೀಡುತ್ತೇನೆ. ಇದರಿಂದ ತಮ್ಮ ಕಾರ್ಯ ಕೈಗೂಡುವುದು ಸುಲಭವಾಗುವುದು. ದೇವರ್ಷಿಗಳೇ, ನಾನಿಲ್ಲಿರುವ ವಿಚಾರ ಭೃಗುಮುನಿಗಳಿಗೂ ಶುಕ್ರಾಚಾರ್ಯರಿಗೂ ಸುಲಭವಾಗಿ ತಿಳಿದು ಬಿಡಬಹುದು. ಹಾಗೇನಾದರೂ ಆದರೆ ನನ್ನ ಹಾಗೂ ಲಕ್ಷ್ಮೀದೇವಿಯ ಮಿಲನ ಅಸಂಭವವೇ ಸರಿ. ಯುದ್ಧದ ಪರಿಸ್ಥಿತಿ ಎದುರಾದರೂ ಆಶ್ಚರ್ಯವಿಲ್ಲ ದೇವರ್ಷಿಗಳೇ. ನಾನು ಯಾರೊಡನೆ ಯುದ್ಧ ಮಾಡದೆ, ಯಾರಿಗೂ ಹಾನಿ ಉಂಟು ಮಾಡದೆ ನನ್ನ ದೇವಿಯನ್ನು ಇಲ್ಲಿಂದ ಕರೆದೊಯ್ಯಲು ಇಚ್ಛಿಸುತ್ತೇನೆ. ಆದ್ದರಿಂದ ನಾನಿಲ್ಲಿರುವ ವಿಚಾರ ತಮ್ಮ ಬಳಿಯೇ ಇರಲಿ ದೇವರ್ಷಿಗಳೇ. ಲಕ್ಷ್ಮೀದೇವಿಯ ಮುಖದ ಲಕ್ಷಣವನ್ನು ಹೊಂದಿರುವ ನನ್ನ ಪುತ್ರಿಯನ್ನು ಮಹಾವಿಷ್ಣುವಿನ ದೃಷ್ಟಿಯಿಂದ ಹೇಗೆ ಬಚ್ಚಿಡುವುದು ಎಂದು ಪ್ರತಿ ಕ್ಷಣ ನನ್ನ ಮನಸ್ಸು ಚಡಪಡಿಸುತ್ತಲೇ ಇರುತ್ತದೆ. ಆದರೆ ಯಾವುದು ಘಟಿಸಬಾರದೆಂದು ಇಷ್ಟು ಕಾಲ ನನ್ನ ಮನಸ್ಸು ಕಳವಳ ಪಡುತ್ತಿತ್ತೋ ಅದು ಘಟಿಸಿಯೇ ಹೋಯಿತಲ್ಲ. ನನ್ನ ಪುತ್ರಿ ಮಹಾವಿಷ್ಣುವಿನ ದೃಷ್ಟಿಗೆ ಬಿದ್ದೇ ಬಿಟ್ಟಳು. ಪುತ್ರ, ಆ ಮಹಾವಿಷ್ಣು ಇಲ್ಲಿಗೆ ಹೇಗೆ ಬಂದ? ಏತಕ್ಕಾಗಿ ಬಂದ? ಈಗ ಅವನು ಎಲ್ಲಿದ್ದಾನೆ ಎಂಬುದನ್ನು ತಿಳಿದುಕೊಳ್ಳಲೇಬೇಕು. ಈ ಅವಕಾಶ ನಮ್ಮ ಕೈ ಮೀರಿ ಹೋಗುವುದಕ್ಕೆ ನಾವು ಅವಕಾಶ ಕೊಡಬಾರದು.